ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ರಾಯರಿಂದ ನನಗೆ ಆದ ಒಂದು ಅನುಭವನ ತಿಳಿಸ್ತಾ ಇದ್ದೀನಿ. ಲಾಸ್ಟ್ ವೆಡ್ನೆಸ್ಡೇ ನಾನು ರಾಯರ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದೆ, ಸ್ವಾಮಿ ನೀವು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಒಂದು 3 ಬಾರಿ ನಂಜನಗೂಡಿಗೆ ಬಂದು ನಿಮ್ಮ ದರ್ಶನನ ಮಾಡಿದೆ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ, ಇದೆಲ್ಲವೂ ಕೂಡ ನಿಮ್ಮಿಂದ ಸಾಧ್ಯ ಆಯಿತು ಅಂತ ಹೇಳ್ತಾ ಇದ್ದೆ. ಅದೇ ಸಮಯದಲ್ಲಿ ರಾಯರಿಂದ ಒಂದು ಆಜ್ಞೆ ರೀತಿ ಒಂದು ಮಾತು ಬಂತು. ಆ ಮಾತು ಏನಾಗಿತ್ತು ಅಂದರೆ, ರಾಯರು ಹೇಳಿದರು, ಇನ್ನೊಂದು ಸಲ ನೀನು ಏಕಾದಶಿ ದಿನವೇ ಬಂದು ನನ್ನ ದರ್ಶನನ ಮಾಡಬೇಕು ಅಂತ. ಸರಿ, ನಾನು ಆಯಿತು ಸ್ವಾಮಿ, ರಾಯರು ಈ ಥರ ಹೇಳ್ತಿದ್ದಾರಲ್ಲ, ಹೋಗಿ ರಾಯರ ದರ್ಶನನ ಮಾಡೋಣ ಏಕಾದಶಿ ದಿನ. ಯಾವತ್ತಾದರೂ ಒಂದು ಏಕಾದಶಿ ದಿನ ಬಂದಾಗ ಹೋಗಿ ರಾಯರ ದರ್ಶನನ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ನಾನು ರಾಘವೇಂದ್ರ ಸ್ವಾಮಿಯವ್ರು ಹೇಳೋ ಒಂದೊಂದು ಮಾತುಗಳನ್ನು ಕೂಡ ನಂಬ್ತೀನಿ, ಅದೇ ರೀತಿ ನಡ್ಕೊಳ್ತೀನಿ. ಅಷ್ಟು ಮಾತ್ರ ಅಲ್ಲ, ರಾಯರಿಂದ ಯಾವುದಾದ್ರೂ ಒಂದು ವಿಚಾರಕ್ಕೆ ಅಥವಾ ಏನಾದರೂ ಒಂದು ಸೂಚನೆಗಳು ಸಿಕ್ಕಿದಾಗ ಅದನ್ನು ಕೂಡ ನಾನು ಅಷ್ಟೇ ನಂಬಿ ಅದೇ ರೀತಿ ಅಂದರೆ ರಾಯರು ಹೇಳಿರುವ ಸೂಚನೆ ಪ್ರಕಾರನೇ ನಡ್ಕೊಳ್ತೀನಿ. ತುಂಬ ಖುಷಿಯಾಯಿತು. ಒಂದು ಸೆಕೆಂಡು ರಾಯರು ಮತ್ತೆ ನೀನು ಏಕಾದಶಿ ದಿನ ಬಂದು ದರ್ಶನನ ಮಾಡು ಅಂತ ಹೇಳಿದಾಗ ನಾನು ಕೂಡ ಅಷ್ಟೇ ಮನಸ್ಸಲ್ಲಿ ಆಯಿತು ಯಾವತ್ತಾದರೂ ಒಂದು ದಿನ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಗುರುವಾರ ಕ್ಯಾಲೆಂಡ್ರನ್ನ ನೋಡಿದಾಗ ಈ ಸಲ ಅಂದರೆ ಏಪ್ರಿಲಲ್ಲಿ ಬರೋ ಕೊನೆ ಏಕಾದಶಿ 27ನೇ ತಾರೀಕು ಸೋಮವಾರಕ್ಕೆ ಬಂದಿದೆ ಅನ್ನೋದು ಗೊತ್ತಾಯಿತು. ಆಗ ಅಂದ್ಕೊಂಡೆ ರಾಯರು ಕೂಡ ಏಕಾದಶಿ ದಿನ ನನ್ನನ್ನು ಬಂದು ದರ್ಶನ ಮಾಡು ಅಂತ ಹೇಳಿದ್ದಾರೆ. ಏಕಾದಶಿ ಕೂಡ ಈಗಲೇ ಹತ್ತಿರದಲ್ಲೇ ಇದೆ. ಸೊ ಸೋಮವಾರ ಹೋಗೋಣ, ಸೋಮವಾರ ಬರೋದಕ್ಕೆ ಹೇಳಿರ್ಬೋದು ರಾಯರು ಅಂತ ಅಂದ್ಕೊಂಡು ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ನಂಜನಗೂಡಿಗೆ ಸೋಮವಾರ ಹೋಗಿದ್ದೆ. ತುಂಬ ಚೆನ್ನಾಗಿ ರಾಯರ ದರ್ಶನ ಆಯಿತು. ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ 1 ಅವರ್ವರೆಗೂ ಅವ್ರ ಮುಂದೆನೇ ಕೂತಿದ್ದೆ. ಮತ್ತು ಮಠದಲ್ಲಿ ಹೆಚ್ಚಿಗೆ ಯಾರೂ ಕೂಡ ಜನ ಇರಲಿಲ್ಲ. 1-2-3 ಅಷ್ಟೇ ಭಕ್ತಾದಿಗಳು ಇದ್ದಿದ್ದು, ಹೆಚ್ಚಿಗೆ ಜನ ಇರಲಿಲ್ಲ ಏಕಾದಶಿ ಇರೋದ್ರಿಂದ. ಗುರುವಾರ ಅಂತ ಅಂದರೆ ಸಾಮಾನ್ಯವಾಗಿ ರಾಯರ ಮಠಗಳಲ್ಲಿ ಜನ ಜಾಸ್ತಿ, ಆದರೆ ಏಕಾದಶಿ ದಿನ ಯಾರಂದರೆ ಯಾರೂ ಇರಲಿಲ್ಲ. ಸಿಕ್ಕಾಬಟ್ಟೆ ಖುಷಿಯಾಯಿತು ರಾಯರನ್ನ ನೋಡಿ, ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಅವ್ರ ಮುಂದೆನೇ ಕೂತ್ಕೊಂಡು ಎಲ್ಲ ಸ್ತೋತ್ರಗಳನ್ನು ಕೂಡ ಹೇಳ್ಕೊಂಡೆ. ಹಾಗೆ ನನ್ನ ಮನಸ್ಸಿನ ಮಾತುಗಳು ಏನಿದೆ ಅದೆಲ್ಲವನ್ನು ಕೂಡ ರಾಯರಿಗೆ ತಿಳಿಸಿ ಅತ್ತೇ ಬಿಟ್ಟೆ ರಾಯರ ಮುಂದೆ ಕೂತ್ಕೊಂಡು. ಅಷ್ಟು ಚೆನ್ನಾಗಿ ರಾಯರ ದರ್ಶನ ಆಯಿತು. ನಿಜವಾಗ್ಲೂ ಮನಸ್ಸಿಗೆ ನೋವಾದಾಗ ಅಥವಾ ದುಃಖ ಆದಾಗ, ಹಣಕಾಸಿನ ಸಮಸ್ಯೆ ಆದಾಗ, ಆರೋಗ್ಯ ಸಮಸ್ಯೆ ಆದಾಗ, ಯಾವುದೇ ಒಂದು ವಿಚಾರವಾಗಿ ನಾವು ಮನಸ್ಸಲ್ಲಿ ದುಃಖ ಪಡ್ತಿರ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಯವರ ಮಠಗಳಿಗೆ ಹೋಗಿ ಆದರೂ ಸರಿ ಅಥವಾ ಮನೆಗಳಲ್ಲಾದರೂ ಸರಿ ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಮನಸ್ಸಲ್ಲಿ ಇರುವಂತಹ ವಿಚಾರಗಳನ್ನ, ಯಾವುದೇ ಕಷ್ಟಗಳಿರಲಿ ತಿಳಿಸಿದಾಗ ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾವು ರಾಯರಿಗೆ ಕನೆಕ್ಟ್ ಆದರೆ ಆ ಕ್ಷಣಾರ್ಧದಲ್ಲೇ ರಾಯರು ನಮಗೆ ಸಮಾಧಾನ ಅನ್ನೋದನ್ನು ಪಡಿಸ್ತಾರೆ. ಅದೇ ರೀತಿ ನನಗೆ ನಂಜನಗೂಡಿಗೆ ಹೋದಾಗ ರಾಯರ ಮುಂದೆ ಕೂತ್ಕೊಂಡು ನನ್ನ ಮನಸ್ಸಿನ ಮಾತೆಲ್ಲ ಹೇಳ್ತಾ ನಾನು ಅಳ್ತಿರ್ಬೇಕಾದ್ರೆ ರಾಯರಿಂದ ನನಗೆ ಸಮಾಧಾನ ಅನ್ನೋದು ಸಿಕ್ತು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಹಾಗೆ ಬರ್ತಾ ಮನೆಗೆ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದನ ಪಡ್ಕೊಂಡು ಬಂದೆ. ನಾವು ಯಾವುದೇ ಒಂದು ರಾಘವೇಂದ್ರ ಸ್ವಾಮಿಯವರ ಮಠಗಳಿಗಾಗಲಿ ಅಥವಾ ಮಂತ್ರಾಲಯಕ್ಕಾಗಲಿ ಹೋಗಬೇಕಾದ್ರೆ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಇರಬೇಕು. ಅವರು ನಾನು ನಿನ್ನನ್ನು ನೋಡಬೇಕು ಬಾ ಅಂತ ಕರೆಸ್ಕೊಂಡಾಗ ಮಾತ್ರ ನಾವು ರಾಯರ ಮಠಗಳಿಗೆ ಆಗಲಿ ಅಥವಾ ಮಂತ್ರಾಲಯಕ್ಕೆ ಆಗಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಏನೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಅವತ್ತು ಸ್ವಾಮಿ ನನಗೆ 3 ವಾರ ಬಂದು ನಿಮ್ಮನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳುವಂಥ ಸಮಯದಲ್ಲೇ ರಾಯರು ಇನ್ನೊಂದು ಸಲ ನೀನು ಏಕಾದಶಿ ದಿನವೇ ಬಂದು ನನ್ನ ದರ್ಶನನ ಮಾಡಬೇಕು ಅಂತ ಹೇಳಿದ್ರು. ರಾಯರ ಪ್ರತಿಯೊಂದು ಮಾತನ್ನು ನಾನು ನಂಬ್ತೀನಿ. ಹಾಗೆ ರಾಯರು ಕೊಡುವಂಥ ಒಂದೊಂದು ಸೂಚನೆಗಳನ್ನೂ ಕೂಡ ನಾನು ನಂಬ್ತೀನಿ. ಹಾಗಾಗಿ ಈ ಸೋಮವಾರ ಹೋಗಿ ರಾಘವೇಂದ್ರ ಸ್ವಾಮಿಯವರ ದರ್ಶನನ ಮಾಡಿ ಬಂದೆ. ಸಿಕ್ಕಾಬಟ್ಟೆ ಖುಷಿಯಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಭಗವಂತ ಅಥವಾ ರಾಘವೇಂದ್ರ ಸ್ವಾಮಿಯವರು ಕೊಟ್ರೇ ನಮ್ಮೊಳಗಡೆ ಭಕ್ತಿ ಅನ್ನೋದು ಬರೋದಕ್ಕೆ ಸಾಧ್ಯ. ಆ ಭಕ್ತಿ ಅನ್ನೋದು ಬಂದಾಗ ನಮ್ಮನ್ನು ಹೇಗೆ ಗುರುತಿಸ್ತಾರೆ ಅಂತ ಅಂದರೆ ಜನಗಳು, ನನಗೆ ಒಂದು ಇನ್ಸಿಡೆಂಟ್ ಆಯಿತು ಮೊನ್ನೆ. ಏನಂತ ಅಂದರೆ ಲಾಸ್ಟ್ ಗುರುವಾರ ಕೂಡ ಹೀಗೆ ನಂಜನಗೂಡಲ್ಲಿರುವಂಥ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಹೋಗೋಕ್ಕಾಗಲಿಲ್ಲ. ರಾಯರೇ ನೆನಪಾಗ್ತಿದ್ರು, ತುಂಬ ಬೇಸರ ಆಗ್ತಿತ್ತು. ಸಡನ್ನಾಗಿ ಆಚೆಗೆ ನಾವು ಏನೋ ಒಂದು ಪರ್ಚೇಸ್ ಮಾಡೋಕ್ಕೆ ಅಂತ ಹೊರಟ್ವಿ, ಅದು ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಮೇಲೆ ನಾವು ಅಂದ್ಕೊಂಡೇ ಇರಲಿಲ್ಲ, ಹೇಗಿದ್ದರೂ ಹೊರಗಡೆ ಹೊರಟಿದ್ದೀವಿ, ಇವತ್ತು ಗುರುವಾರ ನಮ್ಮೂರಲ್ಲಿರುವಂಥ ರಾಯರ ಮಠಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ನಾನು, ನನ್ನ ಫ್ರೆಂಡು, ನನ್ನ ಮಗಳು ಹೊರಟ್ವಿ. ಅವತ್ತು SLC ಮಕ್ಕಳದು, ಸ್ಟೇಟ್ SLC ಮಕ್ಕಳದು ರಿಸಲ್ಟ್ ಬಂದಿತ್ತು. ನನ್ನ ಮಗಳು ಫ್ರೆಂಡ್ ಪೇರೆಂಟ್ಸ್ ಕೂಡ ರಾಯರ ಮಠಕ್ಕೆ ಬಂದಿದ್ದರು. ಅವ್ರ ಜೊತೆ ನಾನು ಫೋನಲ್ಲಿ ತುಂಬ ಸಲ ಮಾತಾಡಿದ್ದೀನಿ, ಆದರೆ ಫೇಸ್ ಟು ಫೇಸ್ ಯಾವತ್ತೂ ಕೂಡ ನೋಡಿರಲಿಲ್ಲ.
ಜೊತೆಗೆ ಹೆಚ್ಚಾಗಿ ನಾವು ಮಾತಾಡಿದಾಗ ರಾಘವೇಂದ್ರ ಸ್ವಾಮಿ ಅವ್ರ ಬಗ್ಗೆನೇ ಮಾತಾಡಿರೋದು ಜಾಸ್ತಿ. ಸೊ ರಾಯರ ಮಠದಲ್ಲಿ ನನ್ನ ಮಗಳನ್ನ ನೋಡಿಬಿಟ್ಟು ಇದೇನಿದು ನಿಧಿ ಮಾತ್ರ ಬಂದಿದ್ದಾಳೆ, ಅವ್ರ ಅಮ್ಮ ಬಂದಿಲ್ವಾ ಅಂತ ಅವರು ಹುಡುಕ್ತಾ ಇದ್ರು. ಮತ್ತು ನಿಧಿನ ಕೂಡ ಕೇಳಿದ್ರು, ಎಲ್ಲಪ್ಪ ನಿಮ್ಮಮ್ಮ ಅಂತ. ನಾನು ನಿಧಿ ಪಕ್ಕನೇ ಇದ್ದೆ, ಅವ್ರ ಮುಂದೆನೇ ಕೂಡ ನಿಂತಿದ್ದೆ. ಆಗ ಹೇಳಿದೆ, ನಾನೇ ನಿಧಿ ಅವರಮ್ಮ. ಮತ್ತು ನಾನು ಕೂಡ ನನ್ನ ಮಗಳು ಫ್ರೆಂಡ್ ಅವರಮ್ಮನ ನೋಡಿರಲಿಲ್ಲ ಅಲ್ವಾ, ಬರೀ ಫೋನಲ್ಲಿ ಮಾತಾಡಿದ್ದೆ. ಆಗ ಅವ್ರು ಹೇಳಿದ್ರು, ನಾನು ಹೀಗೆ ನಿಮ್ಮ ಮಗಳು ಫ್ರೆಂಡ್ ಅಮ್ಮ ಅಂತ. ಆಮೇಲೆ ಮಾತಾಡ್ತಾ ಅವರು ಸ್ವಲ್ಪ ಶಾಕ್ ಆದರು. ಯಾವ ರೀತಿ ಶಾಕ್ ಆದರು ಅಂದರೆ, ನೀವು ನೋಡಿದ್ರೆ ಈ ರೀತಿ ಇದ್ದೀರಾ, ಆದರೆ ನಿಮಗೆ ಡಿವೈನ್ ಕನೆಕ್ಷನ್ ಅನ್ನೋದು ಹೇಗಾಯಿತು? ನಿಮಗೆ ಡಿವೈನ್ ಕನೆಕ್ಷನ್ ಇದೆ ಅಂತ ಅನ್ಸೋದೇ ಇಲ್ಲ. ನೀವು ಮಾಡೋ ಪೂಜೆ, ನೀವು ಹೇಳುವಂಥ ಸ್ತೋತ್ರಗಳು, ಶ್ಲೋಕಗಳನ್ನೆಲ್ಲ ಕೇಳಿದಾಗ ನೀವಿರೋದಕ್ಕೂ ಒಂದಕ್ಕೊಂದು ಮ್ಯಾಚೇ ಆಗೋದಿಲ್ಲ. ನೋಡೋದಕ್ಕೆ ನೀವು ಈ ರೀತಿ ಇದ್ದೀರಾ, ಆದರೆ ಈ ಡಿವೈನ್ ಕನೆಕ್ಷನ್ನು ಹೇಗಾಗಕ್ಕೆ ಸಾಧ್ಯ ನಿಮಗೆ ಅಂತ ಅನಿಸ್ಬಿಡುತ್ತೆ ನಿಮ್ಮನ್ನು ನೋಡಿದಾಗ ಅಂತ ಹೇಳ್ತಾಯಿದ್ರು. ಜೊತೆಗೆ ಅವರೇ ಇನ್ನೊಂದು ಮಾತು ಹೇಳಿದ್ರು, ಸಾಮಾನ್ಯವಾಗಿ ಈ ದೇವರು, ಭಕ್ತಿ, ಪೂಜೆ ಪುನಸ್ಕಾರ ಅಂತ ಒಂದು ಏಜ್ ಆದಮೇಲೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಆದರೆ ನೀವು ಹೇಗೆ ಇಷ್ಟೊಂದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀರಾ, ಆದರೆ ನಿಮ್ಮನ್ನು ನೋಡೋದಕ್ಕೂ ನೀವು ಮಾಡುವಂಥ ಪೂಜೆಗೂ ಸಂಬಂಧನೇ ಇಲ್ವಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಈ ಭಕ್ತಿ ಅನ್ನೋದು ಬರೋದಕ್ಕೆ ಮನಸ್ಸೊಳಗಡೆ ಅಥವಾ ಭಗವಂತ ನಮ್ಮ ಕೈಯಿಂದ ಭಕ್ತಿ ಅನ್ನೋದನ್ನು ಕೊಟ್ಟು ಸೇವೆ ಮಾಡಿಸೋದಕ್ಕೂ ವಯಸ್ಸಿಗೂ ಯಾವುದೇ ರೀತಿ ಸಂಬಂಧ ಅನ್ನೋದಿಲ್ಲ. ಆ ರಾಘವೇಂದ್ರ ಸ್ವಾಮಿಯವರು ಅಥವಾ ಭಗವಂತ ನಮ್ಮಿಂದ ಏನೋ ಒಂದು ಸೇವೆನ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದಾಗ ನಮ್ಮೊಳಗಡೆ ಭಕ್ತಿ ಅನ್ನೋದನ್ನು ಕೊಡ್ತಾರೆ. ಎಷ್ಟು ಜನ್ಮಗಳ ಪುಣ್ಯ ಫಲನೋ ನನಗೆ ಗೊತ್ತಿಲ್ಲ, ನನಗೆ ಈಗ ಭಕ್ತಿ ಅನ್ನೋದನ್ನು ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ನಾನು ಹೀಗಿರಲಿಲ್ಲ, ಯಾವುದೇ ಪೂಜೆ ಪುನಸ್ಕಾರನ ಮಾಡ್ತಿರ್ಲಿಲ್ಲ ಅಂತ ಅವ್ರಿಗೆ ತಿಳಿಸ್ದೆ. ಸುಮಾರು ಜನ ಹೀಗೆ ಅಂದ್ಕೊಳ್ತಾರೆ. ಕೆಲವರು ನೋಡೋದಕ್ಕೆ ಹೀಗಿರುತ್ತೆ, ಅವರು ಹೇಗೆ ದೇವ್ರ ಪೂಜೆ ಮಾಡ್ತಾರೆ, ಅವ್ರ ಒಳಗಡೆ ಹೇಗೆ ಭಕ್ತಿ ಬರೋದಕ್ಕೆ ಸಾಧ್ಯ ಅಂತ. ಈ ಭಕ್ತಿಗೂ ಮತ್ತು ಒಂದು ವಯಸ್ಸಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲವೇ ಇಲ್ಲ. ರಾಘವೇಂದ್ರ ಸ್ವಾಮಿಯವರು ಕೊಡಬೇಕು ಇವರೊಳಗಡೆ ಭಕ್ತಿನ, ಇವ್ರಿಗೆ ಭಕ್ತಿ ಕೊಟ್ಟು ನಾನು ಸೇವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾವ ವಯಸ್ಸಿನವರಲ್ಲಿ ಬೇಕಾದರೂ ಭಕ್ತಿ ಅನ್ನೋದನ್ನು ಕೊಡ್ತಾರೆ. ನಿಜವಾಗ್ಲೂ ನನ್ನನ್ನು ಅವರು ಆ ರೀತಿ ಗುರುತಿಸಿ, ನೀವು ಮಾಡೋ ಪೂಜೆ ತುಂಬ ಚೆನ್ನಾಗಿರುತ್ತೆ, ಇವಾಗ ನೋಡಿದ್ರೆ ನೀವು ಮಾಡೋ ಪೂಜೆಗೂ ನಿಮಗೂ ತುಂಬಾ ವ್ಯತ್ಯಾಸ ಇದೆ, ನಿಮ್ಮನ್ನ ನೋಡಿದಾಗ ನೀವೇನಾ ಪೂಜೆ ಮಾಡೋದು ಅಂತ ಅನ್ಸುತ್ತೆ ಅಂತ ಎಲ್ಲ ಮಾತುಗಳನ್ನ ಹೇಳ್ತಾರೆ ಅವರು ಅಂತ. ಅಂದರೆ ಅದಕ್ಕೆ ರಾಘವೇಂದ್ರ ಸ್ವಾಮಿಯವರೇ ಕಾರಣ. ರಾಘವೇಂದ್ರ ಸ್ವಾಮಿಯವರೇ ಹಾಗೆ ಯಾವಾಗ ಯಾರ ಬದುಕಲ್ಲಿ ಹೇಗೆ ಬರ್ತಾರೆ ಗೊತ್ತಾಗಲ್ಲ. ಅವರು ಒಂದು ಸಲ ಒಬ್ಬರು ಬದುಕಿಗೆ ಬಂತು ಅಂತ ಅಂದರೆ ಅವರಲ್ಲಿ ಬದಲಾವಣೆ ಅನ್ನೋದನ್ನು ಮಾಡ್ತಾರೆ. ನನ್ನ ಬದುಕಲ್ಲೂ ಅಷ್ಟೇ ರಾಯರು ಬಂದ ಮೇಲೆ ಸಿಕ್ಕಾಬಟ್ಟೆ ಬದಲಾವಣೆಗಳನ್ನ ಮಾಡಿದ್ರು, ನನ್ನೊಳಗಡೆ ಭಕ್ತಿ ಅನ್ನೋದನ್ನು ತುಂಬಿದ್ರು. ಇವತ್ತು ನಾನು ದೇವ್ರ ಸೇವೆನ ಮಾಡ್ತೀನಿ, ದೇವ್ರಂದರೆ ತುಂಬ ಇಷ್ಟಪಡ್ತೀನಿ, ಮತ್ತು ರಾಯರು ಅಂದರೆ ಸಿಕ್ಕಾಬಟ್ಟೆ ಇಷ್ಟಪಡ್ತೀನಿ ಅಂತ ಅಂದರೆ ಅದಕ್ಕೆಲ್ಲ ಕಾರಣ ರಾಘವೇಂದ್ರ ಸ್ವಾಮಿಯವರು ನನಗೆ ಭಕ್ತಿ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಕೊಟ್ಟಿರೋದ್ರಿಂದ ಇಷ್ಟೆಲ್ಲ ಸಾಧ್ಯ ಆಗ್ತಿದೆ. ಹಾಗಾಗಿ ನಾವು ಭಗವಂತನ ಮುಂದೆ ಆಗಲಿ ಅಥವಾ ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಆಗಲಿ ಕೂತ್ಕೊಂಡಾಗ ಯಾವುದೊಂದನ್ನು ಕೂಡ ಹೆಚ್ಚಾಗಿ ಕೇಳೋದಕ್ಕೆ ಹೋಗಲೇಬಾರ್ದು. ಭಗವಂತ ನನ್ನೊಳಗಡೆ ಭಕ್ತಿ ಅನ್ನೋದನ್ನು ಕೊಡು ಅಂತ ಬೇಡ್ಕೋಬೇಕು. ಆಗ ಭಗವಂತ ನಮಗೆ ಭಕ್ತಿ ಅನ್ನೋದನ್ನು ಕೊಟ್ಟಾಗ ನಾವು ಭಗವಂತನ ಸೇವೆನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಮಾಡುವಂತಹ ಸೇವೆನೂ ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ಆ ಭಕ್ತಿ ಅನ್ನೋದನ್ನು ನಾವು ಬೆಳೆಸ್ಕೋಬೇಕು ಅಂತ ಅಂದರೆ ಒಂದೇ ಸಲ ಭಕ್ತಿ ಅನ್ನೋದು ಬರಲ್ಲ. ನಮಗೆ ಪೇಷನ್ಸ್ ಅನ್ನೋದು ಬೇಕು. ಭಗವಂತನ ಮುಂದೆ 10 ನಿಮಿಷ ದಿನದಲ್ಲಿ 5 ನಿಮಿಷ ಕೂರೋವಂಥ ಪ್ರಯತ್ನ ಮಾಡಬೇಕು. ನಿಜವಾಗ್ಲೂ ಈ 5 ನಿಮಿಷ 10 ನಿಮಿಷ ಕೂತ್ಕೋಬೇಕು ಅನ್ನೋದೆಲ್ಲ ಭಗವಂತನ ಇಚ್ಛೆ. ಆ ಭಗವಂತ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳು ಮನಸ್ಪಟ್ಟು ನಮ್ಮೊಳಗಡೆ ಭಕ್ತಿ ಅನ್ನೋದನ್ನು ಕೊಟ್ಟು ಏನೋ ಒಂದು ಇವರಿಂದ ನಾನು ಸೇವೆ ಮಾಡಿಸ್ಬೇಕು, ಇವರಿಂದ ಒಂದು ಸೇವೆನ ತಗೋಬೇಕು ಅಂತ ನಿರ್ಧಾರ ಮಾಡಿದಾಗ ಈ ರೀತಿ ಎಲ್ಲ ಆಗುತ್ತೆ. ನಾನು ಇದಕ್ಕೂ ಮುಂಚೆ ಪೂಜೆ ಪುನಸ್ಕಾರ, ದೇವ್ರ ಮನೆ ಆ ರೀತಿ ಯಾವುದಕ್ಕೂ ಕೂಡ ನನ್ನನ್ನು ನಾನು ತೊಡಗಿಸ್ಕೊಂಡವಳು ಅಲ್ಲವೇ ಅಲ್ಲ. ಆದರೆ ಈಗ ಫುಲ್ ಟೋಟಲ್ ಆಗಿ ನನ್ನ ಲೈಫ್ನೇ ಚೇಂಜ್ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಯವರು. ನಾನು ಕೂಡ ಅವ್ರಿಗೆ ಇನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ರಾಯರ ಮಠದ ಮುಂದೆ ಕೂತು ಮಾತಾಡಿ ತಿಳಿಸ್ದೆ. ವಯಸ್ಸಿಗೂ ಭಕ್ತಿ ಬರೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಭಗವಂತ ಮನಸ್ಪಟ್ಟರೆ ಯಾರಲ್ಲಿ ಬೇಕಾದರೂ ಭಕ್ತಿ ಅನ್ನೋದನ್ನು ಕೊಡ್ತಾರೆ ಅಂತ ಹೇಳಿ ಬಂದೆ. ನಾಳೆಯ ಗುರುವಾರ ತುಂಬಾ ವಿಶೇಷತೆಯೊಂದಿಗೆ ಬರ್ತಿದೆ. ಆ ವಿಶೇಷತೆ ಏನು ಅಂತ ಅಂದರೆ, ನಾಳೆ ನರಸಿಂಹಸ್ವಾಮಿ ಜಯಂತಿ ಕೂಡ ಗುರುವಾರದ ಜೊತೆಗೆ ಬಂದಿದೆ. ಮನೆಗಳಲ್ಲಿ ಗುರುಗಳ ಸೇವೆನ ಯಥಾಶಕ್ತಿ ಮಾಡಿ. ರಾಘವೇಂದ್ರ ಸ್ವಾಮಿಯವರು ಒಮ್ಮೆ
ನಿಮ್ಮ ಬದುಕಲ್ಲಿ ಕಣ್ ತೆರೆದು ನೋಡಿದ್ರೆ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗುತ್ತೆ. ಏನೊಂದು ಕೂಡ ಬೇಡ್ಕೊಳ್ಳೋದಕ್ಕೆ ಹೋಗಬೇಡಿ, ಏನೊಂದು ಕೂಡ ಕೇಳೋದಕ್ಕೆ ಹೋಗಬೇಡಿ. ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡಿ, ನಮಗೆ ಜ್ಞಾನ ಅನ್ನೋದನ್ನು ಕೊಡಿ, ಭಕ್ತಿ ಅನ್ನೋದನ್ನು ಕೊಡಿ, ನಾವು ಮಾಡೋ ಸೇವೆನ ಸ್ವೀಕಾರ ಮಾಡಿ ಅಂತ ಹೇಳಿ ಯಥಾಶಕ್ತಿ ನಿಮ್ಮ ಮನೆಗಳಲ್ಲಿ ಯಾವ ಹೂವು ಇರುತ್ತೆ, ಯಾವ ಹಣ್ಣುಗಳಿರುತ್ತೆ ಅಥವಾ ಏನಿರುತ್ತೆ ಅದನ್ನೇ ಇಟ್ಟು ನೈವೇದ್ಯ ಮಾಡಿ. ತುಪ್ಪದಿಂದ ದೀಪಗಳನ್ನ ಹಚ್ಚಕ್ಕಾದರೆ ತುಪ್ಪದ ದೀಪಗಳನ್ನ ಹಚ್ಚಿ ರಾಯರಿಗೆ ಸೇವೆನ ಸಲ್ಲಿಸಿ. ಇಲ್ಲ ಯಾವ ಒಂದು ದೀಪಗಳನ್ನ ನಿಮ್ಮ ಮನೆಯಲ್ಲಿ ಬೆಳೆಸೋವಂಥ ಶಕ್ತಿನ ಭಗವಂತ ಕೊಟ್ಟಿದ್ದನೋ ಅದೇ ದೀಪಗಳನ್ನ ಬೆಳೆಸಿ ಗುರು ರಾಘವೇಂದ್ರ ಸ್ವಾಮಿಯವರ ನಾಮಸ್ಮರಣೆನ ಮಾಡಿ. ರಾಯರಿಗೆ ಈ ಪ್ರದಕ್ಷಿಣೆ ನಮಸ್ಕಾರಗಳನ್ನ ಮಾಡೋದು, ಹೆಜ್ಜೆ ನಮಸ್ಕಾರಗಳನ್ನ ಮಾಡೋದು ಇವೆಲ್ಲವೂ ಕೂಡ ತುಂಬ ಇಷ್ಟವಾದಂತಹ ಸೇವೆಗಳು. ಸಾಧ್ಯ ಆದರೆ ಮನೇಲೂ ಕೂಡ ಸೇವೆ ಮಾಡಿ. ರಾಘವೇಂದ್ರ ಸ್ವಾಮಿಯವರ ಮಠಗಳಿಗೂ ಹೋಗಿ ಪ್ರದಕ್ಷಿಣೆ ನಮಸ್ಕಾರ, ಹೆಜ್ಜೆ ನಮಸ್ಕಾರದ ಸೇವೆಗಳನ್ನ ಮಾಡಿ ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದ ಇತ್ತು ಅಂತ ಅಂದರೆ ನಿಮ್ಮ ಬದುಕಲ್ಲಿ ಬೆಟ್ಟದಷ್ಟು ಕಷ್ಟಗಳಿರಲಿ ಎಲ್ಲವನ್ನು ಕೂಡ ರಾಯರು ನಿಮ್ಮಿಂದ ದೂರ ಮಾಡಿ ನಿಮಗೆ ನೆಮ್ಮದಿ ಅನ್ನೋದನ್ನು ಕೊಡ್ತಾರೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.